ಮೀನಾಕ್ಷಿ ನೆಲ್ಗಳಿ ಡೋಂಗಿ ನಾಯಕಿ ನಾಸಿರ್ ಭಗವಾನರಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂದ್ರು ಅನಸೂಯ ಗಂಗಪ್ಪ ಸಾಧುನವರ್. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಕಾವು ದಿನೇ ದಿನೇ ಜೋರಾಗುತ್ತಿದ್ದು ಬರುವ 28ರಂದು ಚುನಾವಣೆ ನಡೆಯಲಿದೆ. ಈ ಬಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಲೇಟೆಸ್ಟ್ ವಿಷಯ ಅಂದರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಮಹಿಳಾ ಅಭ್ಯರ್ಥಿ ಸ್ಥಾನಗಳಿಗೆ ಸ್ಪರ್ಧಿಸಲಿರುವ ಹಾಲಿ ಮಹಿಳಾ ನಿರ್ದೇಶಕಿ ಮೇಲೆ ಮೀನಾಕ್ಷಿ ನೆಲ್ಗಳಿ ವಿರುದ್ಧ ಇಂದು ನಾಸೀರ್ ಭಗವಾನ್ ಪ್ಯಾನೆಲ್ನಿಂದ ಮಹಿಳಾ ನಿರ್ದೇಶಕಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅನಸೂಯ ಗಂಗಪ್ಪ ಸಾಧುನವರ್ ಹಾಗೂ ಮಹಿಳಾ ತಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮೀನಾಕ್ಷಿ ನೆಲ್ಗಳಿ ಒಬ್ಬ ಡೋಂಗಿ ನಾಯಕಿ. ಕಳೆದ ಬಾರಿ ನಾಸೀರ್ ಭಗವಾನ್ ಹೆಸರಿನ ಮೇಲೆ ಗೆದ್ದು ಬಂದು ನಾಸೀರ್ ಭಗವಾನ್ಗೆ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿ, ನಾನು ನಾಸೀರ್ ಭಗವಾನ್ ಪ್ಯಾನೆಲ್ನಿಂದ ಸ್ಪರ್ಧೆ ಮಾಡಿದ್ದು ನನ್ನ ಚಿಹ್ನೆ ಹಸಿರು ಮೆಣಸಿನಕಾಯಿ ಇದ್ದು ನನಗೆ ಮತ್ತು ನನ್ನ ಪ್ಯಾನೆಲ್ಗೆ ಮತ ನೀಡಿ ಎಂದು ಮನವಿ ಮಾಡಿದ್ದಾರೆ. ಮೀನಾಕ್ಷಿ ನೆಲ್ಗಳಿ ಅವರೇ, ಏನು 5 ವರ್ಷ ಆಡಳಿತ ನಡೆಸಿ ಸಕ್ಕರೆ ಮೇದು ಇನ್ನ ಸಾಕಾಗಿಲ್ವಾ ನಿಮ್ಗೆ? ರೈತರ ಕಣ್ಣೀರು ಒರೆಸೋದು ನಿನಗೇನು ಗೊತ್ತು? 1 ಟನ್ ಕಬ್ಬು ಬೆಳೆಸ್ಬೇಕಾದ್ರೆ ಕಳೆ ತೆಗೆದು ನೀರು ಹಾಸಿ ರೈತರು ಎಷ್ಟು ಕಷ್ಟಪಟ್ಟಿರ್ತಾರೆ ನಿನಗೇನು ಗೊತ್ತು? ನೀನು AC ರೂಮ್ ನಲ್ಲಿ ಕುರ್ಚಿ ಮೇಲೆ ಕೂತಲ್ಲೇ ಕೂತು ಅಧಿಕಾರ ನಡೆಸ್ತಿ. 5 ವರ್ಷ ತಿಂದು ಸಾಕಾಗಿಲ್ವಾ? ಏನ್ ಕಡ್ದು ಕಟ್ಟೆ ಹಾಕಿದ್ಯಾ? 5 ವರ್ಷದಲ್ಲಿ ನೀನು RTC ETC ಅಂತ ಸುಳ್ಳ ಬಿಲ್ಡಪ್ ಕೊಟ್ಟು ನೀನು ಮಾಡಿರೋದಾದ್ರೂ ಏನು? ಈ ತರ ರೈತರಿಗೆ ಮೋಸ ಮಾಡಿದ್ಯಾ. ಮತ್ತು ಭಗವಾನ್ ನಲ್ಲಿ ಆರಿಸಿ ಬಂದು ಅವ್ರಿಗೆ ಬೆನ್ನಿಗೆ ಚೂರಿನ ಹಾಕಿ ಅವ್ರಿಗೆ ಮೋಸ ಮಾಡಿದ. ಇನ್ನು ನಮ್ಗ ಮೋಸ ಮಾಡ್ಲಿಕ್ಕೆ ನೀನು ಆಗೋದಿಲ್ಲ. ಯಾಕೆಂದ್ರೆ ನನ್ನ ಸಹೋದರಿಯಾದ ಅನಸೂಯ ಗಂಗಪ್ಪ ಸಾಧುನವರವರು ಭಗವಾನ್ ಪೆನಲ್ ಮಹಿಳಾ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ನಡೆಸಿದ್ದಾರೆ. ಅದಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಹಾಗಾಗಿ ರೈತರು ಎಲ್ಲ ರೈತರು ಅವರು ಏನು ಮಾಡಿದಾರಲ್ಲ ಅದನ್ನ ನೋಡ್ಕೊಂಡು ಈಗ ನಾವೇನು ಮುಂದೆ ಮಾಡ್ತೀವಿ ಅನ್ನೋದನ್ನ ನೀವು ಅರ್ತು ನಮಗೆ ವೋಟ್ ಮಾಡಿ. ಈ ಮೊದಲ 5 ವರ್ಷ ನೀವು ಡೈರೆಕ್ಟರ್ ಆಗಿ ಆಡಳಿತ ನಡೆಸಿ ಏನನ್ನ ಕಡ್ದ ಕಟ್ಟೆ ಹಾಕಿದ್ದೀರಾ ಅದನ್ನ ಪ್ರೂಫ್ ಮಾಡ್ರಿ. ಮೀನಾಕ್ಷಿ ನೆಲ್ಗಳಿ ಅವರೇ, ಏನು 5 ವರ್ಷ ಎಲೆಕ್ಷನ್ ನಲ್ಲಿ ಆಡಳಿತ ನಡೆಸಿ ಮಹಿಳಾ ಅಭ್ಯರ್ಥಿಯಾಗಿ ಏನ್ ಕಡ್ದ ಕಟ್ಟೆ ಹಾಕಿದ್ಯಾ? TC ಕೊಡಿಸ್ತೀನಿ ಅಂತ ಡೊಂಗಿ ಕೊಚ್ಕೊಂಡು ಎಲ್ಲಿದೆ ನಿನ್ನ TC? TC ಇಲ್ಲ, ಏನು ಇಲ್ಲ. ಸಣ್ಣಗೆ ಸಕ್ಕರೆ ಮೇದು AC ರೂಮ್ ನಲ್ಲಿ ಕುಂತು ನೀನು ರೈತರ ಬೆನ್ನಿಗೆ ಚೂರಿ ಹಾಕಿದೀಯಾ. ನೀನು ನಮ್ಮ ರೈತರ ಕಣ್ಣೀರು ನಿನಗೇನು ಗೊತ್ತು? ನಮ್ಮಂತ ಮಹಿಳೆಯರು ಎಲ್ಲಿ ಇಲ್ಲ. ಮತ್ತೆ ನಾವು 1 ಎಕರೆ ಕಳೆ ತೆಗಿಯೋದು ನೀನು ಬಂದು ಕಳೆ ತೆಗಿಯೋರ ಗೊತ್ತಾಗ್ತದೆ. 1 ಟನ್ ಕಬ್ಬು ಬೆಳೆಸ್ಬೇಕಾದ್ರೆ ನಾವು ಎಷ್ಟು ಕಷ್ಟ ಪಡ್ತೇವೆ ನಿನಗೆ ಗೊತ್ತೇನು? ನೀನು ಅಲ್ಲೇ ಕುಂತು ಸಣ್ಣಗೆ ಸಕ್ಕರೆ ಮೇಯ್ದು 5 ವರ್ಷ ಆಡಳಿತ ನಡೆಸಿ ಈಗ ಮತ್ತೆ ಸಕ್ಕರೆ ಮೇಯಕ್ಕೆ ಬಂದಿದ್ಯಲ್ವಾ? ನಿನಗೆ ಡಂಗಿ ಕೊಚ್ಕೊಳ್ಳೋದೊಂದ್ಬಿಟ್ಟು ಮತ್ತೇನು ಗೊತ್ತೇ ಇಲ್ವಾ? ಯಾವ ಮುಖ ಇಟ್ಕೊಂಡು ಮತ್ತೆ ಎಲೆಕ್ಷನ್ಗೆ ವೋಟ್ ಮಾಡಿ ಅಂತ ನಿಂತ್ಕೊಂಡಿದೀಯಾ? ನಾಸಿರ್ ಭಗವಾನ್ ಪೆನಲ್ ನಲ್ಲಿ ಅವರ ಇದರಲ್ಲಿ ಆರಿಸಿ ಬಂದಿದೀಯಾ? ಈಗ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕ್ಲಿಕ್ಕೆ ನಿಂತಿದ್ಯಾ? ಒಂದು ಹೆಣ್ಮಗಳಾಗಿ ಈ ತರ ಮಾಡಿ ಡೊಂಗಿ ಕೊಚ್ಕೊಂಡು ಸಕ್ಕರೆ ಎಲ್ಲ ಮೀದು ಸಾಕಾಗಿಲ್ವಾ? ಇನ್ನು ಸಕ್ಕರೆ ಮೇಯಕ್ಕೇನೆ ಮತ್ತೆ ಬಂದಿದೀಯಾ? ಈ ಮೀನಾಕ್ಷಿ ನೆಲ್ಗಳಿ ಅವರಿಗೆ ವೋಟ್ ಮಾತ್ರ ಯಾರು ಮಾಡಕ್ ಹೋಗ್ಬೇಡ್ರಿ. ಏಕೆಂದ್ರೆ ಮೋಸ ಹೋಗಿ ಬೋಗೂರ್ ಇರೋ ರೈತರಿಗೆ ಮಾತ್ರ ಬೆನ್ನಿಗೆ ಚೂರಿ ಹಾಕಿದಾಳೆ. ಇನ್ನು ನಮಗೂ ಚೂರಿ ಹಾಕ್ಲಿಕ್ಕೆ ಬರ್ತಿದ್ದಾಳೆ. ನಾವು ಹುಷಾರಾಗಿ ಇದ್ದೇವೆ. ಹಾಗಾಗಿ ನಮ್ಮ ಸಹೋದರಿಯಾದ ಅನಸೂಯ ಗಂಗಪ್ಪ ಸಾಧುನವರವ್ರನ್ನ ಭಗವಾನ್ ಪೆನಲ್ ನಲ್ಲಿ ನಾಸೀರನ್ನ ಭಗವಾನ್ ಪೆನಲ್ ನಲ್ಲಿ ಮಹಿಳಾ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇವೆ. ಅವರ ಗುರುತು ಹಸಿ ಮೆಣಸಿನಕಾಯಿ ಗುರುತಿಗೆ ಎಲ್ಲರೂ ರೈತ ಬಾಂಧವರು ಬಹುಮತದಿಂದ ಆರಿಸಿ ತರಬೇಕು. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪ್ರಕಾಶ್ ಸಾಧುನವರವರು ಹಾಗೂ ಅನಸೂಯ ಗಂಗಪ್ಪ ಸಾಧುನವರು ನನ್ನ ತಾಯಿಯವರು. ಇವರು ಇದೇ 28ನೇ ತಾರೀಕು ಚುನಾವಣೆ ನಡೆಯುತ್ತಿರುವ ಇದೊಂದು ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ನಾಸಿರಣ್ಣ ಭಗವಾನ್ ಪೆನಲ್ಗೆ ನಿಂತಿದ್ದಾರೆ. ಇವರ ಗುರುತು ಹಸಿ ಮೆಣಸಿನಕಾಯಿ. ಅಲ್ಲಿಂದ ಅವರ ಪೆನಲ್ಗೆ ಎಲ್ಲ ರೈತ ಬಾಂಧವರು ಎಲ್ಲ ಒಂದು 10 ಅಮೂಲ್ಯವಾದ ಮತವನ್ನು ನೀಡಿ ಅವರನ್ನು ವಿಜೇತವಾಗಿ ಗೆಲ್ಲಿಸಬೇಕಂತೇಳಿ ಎಲ್ಲರನ್ನು ಕೇಳಿಕೊಳ್ಳುತ್ತೇನೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.